ವೈಲೆಂಟ್ ಆಗಿದ್ದ ಆ ಬಿಜೆಪಿ ನಾಯಕ ಸೈಲೆಂಟ್ ಆಗಿದ್ದೇಕೆ? ಬಿಜೆಪಿ ಮಾಜಿ ಅಧ್ಯಕ್ಷರಿಂದ ಬಂತು ವೈರಾಗ್ಯದ ಮಾತು. ರಾಜಕೀಯದಲ್ಲಿ ಅಬ್ಬರಿಸಿದಂತಹ ನಾಯಕ ಈತ. ವೈಲೆಂಟ್ ಆಗಿದ್ದ ಬಿಜೆಪಿ ನಾಯಕ ಈಗ ಸೈಲೆಂಟ್ ಆಗಿದ್ದೇಕೆ? ಬಿಜೆಪಿ ಮಾಜಿ ಅಧ್ಯಕ್ಷರಿಂದ ವೈರಾಗ್ಯದ ಮಾತು ಬಂದಿದೆ. ರಾಜಕೀಯದಲ್ಲಿ ಅಬ್ಬರಿಸಿದ ನಾಯಕ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರಾ? ಅಷ್ಟಕ್ಕೂ ಆ ಬಿಜೆಪಿ ನಾಯಕ ಯಾರು? ಎಸ್, ಅಶ್ವವೇಗ ನ್ಯೂಸ್ ನಲ್ಲಿ ಬಿಜೆಪಿ ಮಾಜಿ ಅಧ್ಯಕ್ಷರ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಿದ್ದೀವಿ. ಬಿಜೆಪಿಯಲ್ಲಿ ವೈಲೆಂಟ್ ಆಗಿದ್ರು ಇವರು, ಇವಾಗ ಸೈಲೆಂಟ್, ಸುದ್ದಿನೇ ಇಲ್ಲ. ಬಿಜೆಪಿ ಮಾಜಿ ಅಧ್ಯಕ್ಷರಿಂದ ವೈರಾಗ್ಯದ ಮಾತು ಬರ್ತಿದೆ. ಯಾಕೆ? ರಾಜಕೀಯ ಸಾಕಾಯ್ತೋ? ಹಾಗಾದ್ರೆ ರಾಜಕೀಯದಲ್ಲಿ ಅಬ್ಬರಿಸಿದಂತ ಈ ನಾಯಕ ಈಗ ಸನ್ಯಾಸತ್ವ ತಗೊಂಡ್ಬಿಡ್ತಾರ? ಬಿಜೆಪಿಯ ನಾಯಕ ಯಾರು ಅಂತ ನೀವು ಊಹೆ ಮಾಡ್ತಿರಬಹುದು. ಅಶ್ವವೇಗ ನ್ಯೂಸ್ ನಲ್ಲಿ ಮಾಜಿ ಅಧ್ಯಕ್ಷರ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನ ತೋರಿಸ್ತಾ ಇದ್ದೀವಿ. ರಾಜಕೀಯದಲ್ಲಿ ಅಬ್ಬರಿಸಿದಂತಹ ನಾಯಕ ಈತ. ಬಿಜೆಪಿಯಲ್ಲಿ ಫುಲ್ ವೈಲೆಂಟ್ ನಾಯಕ. ಅವರ ಭಾಷಣಗಳಿಂದ ಇರಬಹುದು, ಅವರ ಮಾತುಗಳಿಂದ ಇರಬಹುದು, ಅಥವಾ ಮಾತುಗಳನ್ನ ಆಡಿ ಎಷ್ಟೋ ಸಲಿ ಚರ್ಚೆಗೂ ಅವರು ಕಾರಣವಾಗಿದ್ದಿರಬಹುದು. ಅಷ್ಟು ವೈಲೆಂಟ್ ಆದಂತಹ ಬಿಜೆಪಿ ನಾಯಕ ಇವಾಗ ಸೈಲೆಂಟ್ ಆಗಿರೋದು ಯಾಕೆ? ಜೊತೆಗೆ ಈ ನಾಯಕ ವೈರಾಗ್ಯದ ಮಾತುಗಳನ್ನ ಬೇರೆ ಆಡ್ತಿದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಅಷ್ಟು ವೈಲೆಂಟ್ ಆಗಿ ಹೆಸರು ಮಾಡಿದಂತಹ ನಾಯಕ ಇವತ್ತು ವೈರಾಗ್ಯದ ಮಾತುಗಳನ್ನ ಆಡೋಕೆ ಕಾರಣ ಏನು? ಸನ್ಯಾಸತ್ವ ತಗೊಂಡ್ಬಿಡ್ತಾರಾ? ರಾಜಕೀಯದಿಂದ ಮುಕ್ತವಾಗಿ ಬಿಡ್ತಾರಾ? ಸನ್ಯಾಸತ್ವ ಸ್ವೀಕರಿಸ್ತಾರಾ ನಳಿನ್ ಕುಮಾರ್ ಕಟೀಲ್? ಕಾರ್ಯಕ್ರಮವೊಂದರಲ್ಲಿ ಕಟೀಲ್ ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. 2028ರ ವಿಧಾನಸಭೆಗೆ ಪ್ರವೇಶಿಸುವ ಚರ್ಚೆ ಕೂಡ ನಡೆದಿತ್ತು. ಈ ನಡುವೆ ವೈರಾಗ್ಯದ ಮಾತನಾಡಿ ಅಚ್ಚರಿ ಮೂಡಿಸಿದಂತಹ ಕಟೀಲ್ ಮಂಗಳೂರಿನಲ್ಲಿ ರಾಜಕೀಯದಿಂದ ದೂರ ಸರಿಯುವ ಮಾತುಗಳನ್ನಾಡಿದ್ದಾರೆ. ರಾಜಕೀಯ ಜವಾಬ್ದಾರಿಯಿಂದ ಮುಕ್ತನಾಗಿದ್ದೇನೆ ಅಂದಿದ್ದಾರೆ ಕಟೀಲ್. ಸಾರ್ವಜನಿಕ ಜವಾಬ್ದಾರಿಯಿಂದ ಮುಕ್ತನಾಗುವ ಬಯಕೆಯಲ್ಲಿದ್ದೇನೆ ಅಂದ್ರು ಕಟೀಲ್. ಬಿಜೆಪಿಯ ಹಿರಿಯ ನಾಯಕನಿಂದ ಯಾಕೆ ಬಂತು ಇಂಥ ಮಾತು? ಪಕ್ಷದಲ್ಲಿ ಹಿರಿಯರಿಗೆ ಅವಕಾಶವಿಲ್ಲ ಎಂಬ ಕಾರಣಕ್ಕೆ ಸೈಲೆಂಟ್ ಆದ್ರ ಕಟೀಲ್. ಯಾಕೆ ವೈರಾಗ್ಯದ ಮಾತುಗಳನ್ನು ಆಡ್ತಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅನ್ನುವಂಥದ್ದು? ಸನ್ಯಾಸತ್ವ ಸ್ವೀಕಾರ ಮಾಡ್ತಾರಾ ಅಥವಾ ಬೇರೆ ಯಾವ ಉದ್ದೇಶ ಇದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ? ಯಾಕಂದ್ರೆ 2028ರ ವಿಧಾನಸಭೆ ಚುನಾವಣೆಗೆ ಪ್ರವೇಶ ಆಗ್ತಾರೆ ಅನ್ನುವಂಥ ಚರ್ಚೆ ನಡೆದಿತ್ತು. ಆದ್ರೆ ಈ ನಡುವೆ ಅವರು ವೈರಾಗ್ಯದ ಮಾತುಗಳನ್ನ ಆಡಿದ್ದಾರೆ. ಅದು ಖಂಡಿತವಾಗಿಯೂ ಅಚ್ಚರಿ ಮೂಡಿಸಿದೆ. ಮಂಗಳೂರಿನಲ್ಲಿ ರಾಜಕೀಯದಿಂದ ದೂರ ಸರಿಯುವ ಮಾತುಗಳನ್ನ ಆಡಿದ್ದಾರೆ. ರಾಜಕೀಯ ಜವಾಬ್ದಾರಿಯಿಂದ ಮುಕ್ತನಾಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಸಾರ್ವಜನಿಕ ಜವಾಬ್ದಾರಿ ಸಾಕು, ಇದರಿಂದ ಮುಕ್ತನಾಗುವ ಬಯಕೆಯಲ್ಲಿದ್ದೇನೆ ಎಂದಿದ್ದಾರೆ. ಬಿಜೆಪಿ ಹಿರಿಯ ನಾಯಕನಿಂದ ಇಂಥ ಮಾತು ಬರಕ್ಕೆ ಕಾರಣವೇನು? ಪಕ್ಷದಲ್ಲಿರುವಂತಹ ಹಿರಿಯರಿಗೆ ಅವಕಾಶ ಇಲ್ಲ ಅಂತಾನೋ ಅಥವಾ ಬೇರೆ ಯಾವ ಕಾರಣ ಇದೆ ಈ ಸೈಲೆಂಟ್ ಆಗೋದ್ರ ಹಿಂದೆ? ಸಮಾರೋಪಕ್ಕೆ ಬಂದಿದ್ದೇವೆ. ಎಲ್ಲರ ಹೆಸರನ್ನು ಹೇಳಿದ್ರು. ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯ ನೆಲೆಯಲ್ಲಿ ಯಾರನ್ನ ಸ್ಮರಣೆ ಮಾಡಲಿ? ಅಂದಿನಿಂದ ಇಂದಿನವರೆಗೆ ಅಹೋರಾತ್ರಿ ಕಾರ್ಯವನ್ನ ಮಾಡಿರ್ತಕ್ಕಂಥ ಯಾವುದೇ ಅಪೇಕ್ಷೆ ಇಲ್ಲದೆ ಈ ಕೆಲಸವನ್ನ ಮಾಡಿರ್ತಕ್ಕಂಥ ಕರಸೇವಕರ ಸ್ಮರಣೆ ಮಾಡಲ? ರಾತ್ರಿ ಹಗಲು ಇಲ್ಲಿ ಸ್ವಚ್ಛತೆಯನ್ನ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಸ್ಮರಣೆಯನ್ನ ಮಾಡಲ? ಅಹೋರಾತ್ರಿ ಅನ್ನದಾನಕ್ಕೋಸ್ಕರ ಪರಿಶ್ರಮ ವಹಿಸಿರ್ತಕ್ಕಂಥ ಎಲ್ಲೆಲ್ಲಿಂದಲೋ ಬಂದು ಅನ್ನದಾನವನ್ನ ಮಾಡಿರ್ತಕ್ಕಂಥ ಆ ದಾನಿಗಳ ಸ್ಮರಣೆ ಮಾಡಲ? ಇಷ್ಟು ಸುಂದರವಾಗಿರ್ತಕ್ಕಂಥ ಮಂದಿರದ ನಿರ್ಮಾಣಕ್ಕೆ ಕೊಡುಗೆಯಾಗಿ ದಾನವಾಗಿ ಹಣವನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ಹೃದಯ ಶ್ರೀಮಂತಿಕೆಯವರನ್ನ ನೆನಪು ಮಾಡಲ? ಅಥವಾ ನನಗೆ ಆಶ್ಚರ್ಯ ಆಗಿರ್ತಕ್ಕಂಥ ನಾನು 100 ಬ್ರಹ್ಮಕಲಶಗಳಲ್ಲಿ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ. ಆದರೆ ಒಂದೇ ಒಂದು ರೀತಿಯ ಚ್ಯುತಿ ಇಲ್ಲದೆ ಆಡಳಿತ ಮಂಡಳಿಯ ಟೀಮ್ ಇದೆಯಲ್ಲ, ಇದು ಎಲ್ಲೂ ಸಗದೆ ಇರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಟೀಮ್ ಅನ್ನ ನಾನು ಇಲ್ಲಿ ನೋಡಿದ್ದೇನೆ. ಅದ್ಭುತವಾಗಿರುತ್ತೆ. ನನಗೆ ಒಂದು ದಿನ ನೀವು ಅಧ್ಯಕ್ಷರಾಗಬೇಕು ಅಂತ ಕೇಳಲಿಕ್ಕೆ ಸದಾಶಿವನ್ನ ಬಂದಿದ್ರು, ಫೋನಲ್ಲಿ ಮಾತನಾಡಿದ್ರು. ನೀವು ಅಧ್ಯಕ್ಷ ನಾ ಆಗುದಿಲ್ಲ ಹೇಳಿದ್ರು, ನೀವು ಹೇಗೆ ಬಿಡಿ ಅಂತ. ಯಾಕಂದ್ರೆ ನಾನು ರಾಜಕೀಯವಾಗಿ ಜವಾಬ್ದಾರಿಯಿಂದ ಮುಕ್ತನಾಗ್ತಾ ಇದ್ದೇನೆ. ಸಾರ್ವಜನಿಕವಾಗಿರ್ತಕ್ಕಂಥ ಜವಾಬ್ದಾರಿಯಿಂದ ಮುಕ್ತನಾಗಬೇಕು ಅನ್ನತಕ್ಕಂಥ ಬಯಕೆಯಲ್ಲಿದ್ದೇನೆ. ಹಾಗಾಗಿ ಇನ್ನು ಹೆಚ್ಚು ಕಾರ್ಯಗಳನ್ನ ಮಾಡಬೇಕಾದ್ರೆ ಬೇರೆ ರೀತಿಯ ದಾರಿಗಳಿದ್ದಾವೆ ಅಂತ ಯೋಚನೆ ಮಾಡ್ತಾ ಇರಬೇಕಿದ್ರೆ ಬಂದ್ರು. ಮತ್ತೊಂದಿನ ಫೋನ್ ಮಾಡಿ ಅವ್ರು ನಾವಿಷ್ಟು ಜನ ಬರ್ತೀವಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು. ಕಾರ್ನವರು ಬಂದ್ರು, ಜೊತೆಯಲ್ಲಿ ರಮೇಶ್ ಅಣ್ಣ ಇದ್ರು, ನನಗೆ ಬಹಳ ಆತ್ಮೀಯನಾಗಿರ್ತಕ್ಕಂಥ ರಾಜೇಂದ್ರ ಇದ್ರು, ಕಿರಣ್ ಇದ್ರು, ಚಂದ್ರಶೇಖರಣ್ಣ ಅಲ್ಲಿಂದಲೇ ಹೇಳಿದ್ರು. ಇವರೆಲ್ಲರ ಪ್ರೀತಿಗೆ ಕಟ್ಟು ಬಿದ್ದು ಈ ಬ್ರಹ್ಮಕಲಶಕ್ಕೆ ನಾನು ಒಪ್ಕೊಂಡೆ. ಆಗ ನನಗೆ ಸಣ್ಣ ಭಯ ಇತ್ತು,
ಸಸಿ ಹಿತ್ಲಿನ ಟೀಮ್ ಹೇಗಿದೆ ಅಂತ ಗೊತ್ತಿಲ್ಲ, ಆದ್ರೆ ನನಗೆ ಅನ್ನಿಸ್ತದೆ ಇಂತಹ ಸುಂದರವಾಗಿರ್ತಕ್ಕಂಥ ಟೀಮ್ ಅನ್ನ ನಾನು ಯಾವ ಬ್ರಹ್ಮಕಲಶದಲ್ಲೂ ನೋಡಿಲ್ಲ. ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲದೆ ರೀತಿಯಲ್ಲಿ ಇಲ್ಲಿಯ ಜವಾಬ್ದಾರಿ ಅಂತ ತಗೊಂಡ್ರು. ಇದರ ಜವಾಬ್ದಾರಿ ಅಂತ ತಗೊಂಡವ್ರು ಯಾರು? ಚಂದ್ರಣ್ಣ, ವೇದ ಪ್ರಕಾಶ್ರು, ವಾಮನೆಡ್ಡಿಯವರು, ರಾಜೇಂದ್ರ ಹೇಳಿದಾಗೆ ಮಾತೇ ಇಲ್ಲ ಅವ್ರದ್ದು. ಕಾರಣ ಅವ್ರಿಗೆಲ್ಲವೂ ಕೈಯಿಂದಲೇ ತೋರಿಸೋರು ಅವ್ರ ಶಕ್ತಿ ಏನು ಅಂತ ಸಮಾಜಕ್ಕೆ ಗೊತ್ತಾಗಿದೆ. ಹೀಗಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ತಂಡ ಈ ಬ್ರಹ್ಮಕಲದ ಯಶಸ್ಸಿಗೆ ಕಾರಣೀಭೂತ ಆಗಿದೆ. ಆದರೆ ಈ ತಂಡದ ಹಿಂದೆ ಅನುಗ್ರಹ ಯಾರ್ದು ಕೇಳಿದ್ರೆ ಭಗವತಿ ಇದ್ದು, ಭಗವತಿಯ ಅನುಗ್ರಹದಿಂದ ಆ ಭಗವತಿಯ ಅಪೇಕ್ಷೆಗೆ ಸರಿಯಾಗಿ ಆಗಿದೆ. ಹಾಗೆ ನಾವು ಯೋಚನೆ ಮಾಡಿದ್ರೆ ಈ ಬ್ರಹ್ಮಕಲಶದ ಸಮಾರೋಪಕ್ಕೆ ಬಂದಿದ್ದೇವೆ. ಎಲ್ಲರ ಹೆಸರನ್ನು ಹೇಳಿದ್ರು. ಮಂಗಳೂರಿನಲ್ಲಿ ಮಾತನಾಡಿದ್ದೇನೆ, ರಾಜಕೀಯದಿಂದ ದೂರವಾಗಬೇಕು ಅಂತಿದ್ದೇನೆ, ರಾಜಕೀಯ ಜವಾಬ್ದಾರಿಯಿಂದ ಮುಕ್ತನಾಗಬೇಕು ಅನ್ನೋ ಬೈಕಲ್ಲಿದ್ದೇನೆ, ಸಾರ್ವಜನಿಕ ಜವಾಬ್ದಾರಿ ಸಾಕಾಗಿದೆ. ಬಿಜೆಪಿಯ ಹಿರಿಯ ನಾಯಕ ನಳಿನ್ ಕುಮಾರ್ ಕಟೀಲ್ ಈ ಮಾತುಗಳ ಹಿಂದಿನ ಕಾರಣವೇನು? ಪಕ್ಷದಲ್ಲಿ ಹಿರಿಯರಿಗೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕ ಅಥವಾ ಮತ್ಯಾವುದೋ ವೈಯಕ್ತಿಕ ಕಾರಣಗಳಿಗ ಯಾಕೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ವಿವೇಕ್. ಎಸ್ ವಿವೇಕ್, ಈಗ ನಳಿನ್ ಕುಮಾರ್ ಕಟೀಲ್ ಅವರು ಆಡಿರುವಂತ ಈ ಮಾತುಗಳೇನಿದೆಯಲ್ಲ, ನಾನು ವೈರಾಗ್ಯ ಅಥವಾ ನಾನು ರಾಜಕೀಯದಿಂದ ದೂರ ಉಳಿದು ಬಿಡ್ತೇನೆ, ಈ ಸಾರ್ವಜನಿಕ ಜವಾಬ್ದಾರಿಗಳು ಸಾಕು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮತ್ತು ಸಂಚಲನವನ್ನು ಕೂಡ ಮೂಡಿಸಿದೆ. ಏನಿದೆ ಹೆಚ್ಚಿನ ಮಾಹಿತಿ? ಎಸ್ ಮಂಜರಿ, ಈಗಾಗಲೇ ಏನು ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬಹಿರಂಗವಾಗಿ ನನಗೆ ರಾಜಕೀಯ ಜೀವನದಿಂದ ದೂರ ಉಳಿದಿದ್ದೇನೆ, ಇನ್ನು ಯಾವುದೇ ಒಂದು ಜವಾಬ್ದಾರಿಗಳನ್ನ ನಾನು ತಗೊಳ್ಳೋದಕ್ಕೆ ರೆಡಿ ಇಲ್ಲ, ಎಲ್ಲದಿಂದ ದೂರ ಉಳಿತೇನೆ ಎಂದ ಒಂದಿಷ್ಟು ಮಾತುಗಳನ್ನ ಏನು ಆಡಿದ್ದಾರೆ. ಈ ಮಾತುಗಳಿಂದ ಸ್ಪಷ್ಟವಾಗಿ ಕೂಡ ಕಂಡು ಬರುತ್ತೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ಆಸಕ್ತಿ ಇಲ್ವೇನೋ ಅಂತ. ಈಗಾಗಲೇ ಮೊನ್ನೆ ಅಷ್ಟೇ ನಡೆದಂತ MLC ಚುನಾವಣೆಯಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅದಾದ ಬಳಿಕ ಈಗ ಮತ್ತೆ ಮುಂಬರುವಂತ 2028ರ MLA ಚುನಾವಣೆಯಲ್ಲೂ ಕೂಡ ಟಿಕೆಟ್ ಪಡೆದುಕೊಳ್ತಾರೆ ಎಂಬ ಒಂದಿಷ್ಟು ವದಂತಿಗಳು ಕೂಡ ಓಡಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಎಲ್ಲದಕ್ಕೂ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಏನಾದ್ರು ಮುಂದಾಗಿದ್ದಾರಾ ನಳಿನ್ ಕುಮಾರ್ ಕಟೀಲ್ ಅವರು? ಇನ್ನು ಹೊರತಾಗಿ ಒಂದಿಷ್ಟು ವಿಚಾರಗಳ ಪೈಕಿ ಮಾತನಾಡ್ತಾ ಹೋದ್ರೆ, ಈ ಹಿಂದೆ ಕೂಡ ರಾಜ್ಯದ ಅಧ್ಯಕ್ಷರಾಗಿದ್ರು, ಜೊತೆಗೆ ಸಂಸದರಾಗಿದ್ರು, ಅವರಿಗೆ ಸಂಸದ ಮತ್ತೆ ಟಿಕೆಟ್ ಕೂಡ ಸಿಗೋದಿಲ್ಲ, ಅದರಿಂದ ಎಲ್ಲೋ ಬೇಸರಗೊಂಡು ಈ ರೀತಿಯಾದ ಮಾತುಗಳನ್ನ ಕೂಡ ಆಡಿದ್ರ ಅಂತ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ರೀತಿಯಾಗಿ ಒಂದಿಷ್ಟು ಸೀನಿಯರ್ ಲೀಡರ್ ಗಳನ್ನೇ ಏನಾದ್ರೂ ಬಿಜೆಪಿ ಕಡೆಗಣಿಸ್ತಿದ್ಯಾ ಅಂತ. ಜೊತೆಗೆ ಅವರು ಮಂಗಳೂರು ಭಾಗದವರು, ಒಂದಿಷ್ಟು ಪ್ರಾಮುಖ್ಯತೆಯನ್ನ ಕೂಡ ಹೊಂದಿದ್ದಾರೆ, ಜೊತೆಗೆ ಬಿಜೆಪಿ ಕೂಡ ಬಲ ತುಂಬಿದಂತವರು, ಅಂತವರಿಗೆ ಈ ರೀತಿಯಾಗಿ ಬಿಜೆಪಿ ಕಡೆಗಣಿಸ್ತಿದ್ಯಾ ಎಂಬ ಒಂದಿಷ್ಟು ವದಂತಿಗಳು ಕೂಡ ಓಡಾಡ್ತಾ ಇದೆ. ಜೊತೆಗೆ ಅವರೇನು ತುಂಬಾ ಹಿರಿಯರು ಕೂಡ ಆಗಿರ್ಲಿಲ್ಲ, ಇನ್ನು ಕಿರಿಯ ವಯಸ್ಸಿನಲ್ಲೇ ಇತ್ತು, ರಾಜಕಾರಣದಲ್ಲಿ ಇನ್ನು 10 ರಿಂದ 15 ವರ್ಷಗಳ ಕಾಲ ಅವ್ರು ಇರಬಹುದಿತ್ತು. ಅಂತ ಸಂದರ್ಭದಲ್ಲಿ ಈ ರೀತಿಯಾದ ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿರೋದು ಬಹಳ ಕುತೂಹಲ ಮೂಡಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವರ ನಡೆ ಯಾವ ರೀತಿಯಾಗಿರುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ಮಂಜರಿ. ಎಸ್, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಳಿನ್ ಕುಮಾರ್ ಕಟೀಲ್ ಅವರು ಆಡಿದಂತಹ ಈ ಮಾತುಗಳು ಬಿಜೆಪಿಯ ರಾಜಕೀಯದಲ್ಲಿ ಸಂಚಲನವನ್ನೇ ಉಂಟು ಮಾಡಿದೆ, ಚರ್ಚೆಗೆ ಕಾರಣವಾಗಿದೆ. ಯಾಕೆ ವೈರಾಗ್ಯದ ಮಾತುಗಳು, ಯಾಕೆ ಸನ್ಯಾಸತ್ವದ ಮಾತುಗಳು, ಯಾಕೆ ಸಾರ್ವಜನಿಕ ಜವಾಬ್ದಾರಿಯಿಂದ ಹಿಂದೆ ಸರಿತಿದ್ದಾರೆ ಬಿಜೆಪಿಯ ಕಟ್ಟಾಳು ವೈಲೆಂಟ್ ನಾಯಕ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಮೂಡಿರುವಂಥದ್ದು.